ಇಂದಿನ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ಫ್ರೆಶ್ ಆಗಿರುವಂತಹ ಆಲೂಗಡ್ಡೆ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ವಿಡಿಯೋನ ಇವತ್ತು ನೀವು ನೋಡಬಹುದು. ಹಾಗೆಯೇ ರೇಟ್ ಕೂಡ ತಿಳ್ಕೊಳ್ಬಹುದು. ಕಂಟಿನ್ಯೂ ಒಂದು 3-4 ಡೇಸ್ ನಾವು ವಿಡಿಯೋ ಹಾಕಿಲ್ಲ. ಸೊ ಹಾಗಾಗಿ ರೇಟ್ ಏನಾದರೂ ಹೆಚ್ಚು ಕಡಿಮೆ ಆಗಿದೆಯಾ ಅಂತ ಹೇಳಿ ಇವತ್ತು ಚೆಕ್ ಮಾಡ್ತಾ ಹೋಗೋಣ. ಹಾಗೆಯೇ ನೀವು ಶುಂಠಿ ಬೆಲೆ ಅಂತ ಕೇಳಿದ್ರೆ ನಿಜವಾಗ್ಲೂ ಶಾಕ್ ಆಗ್ತೀರಾ. ಆ ರೇಂಜಿಗೆ ಶುಂಠಿ ಬೆಲೆ ಜಾಸ್ತಿ ಆಗಿದೆ. ಹಾಗೆಯೇ ಈರುಳ್ಳಿ ವಿಡಿಯೋ ಮತ್ತು ಬೆಳ್ಳುಳ್ಳಿ ಎಲ್ಲ ಡೀಟೇಲ್ಸ್ನ ತಿಳ್ಕೊತಾ ಹೋಗೋಣ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಡೇಟು 18/10/2025. ಇವತ್ತು ಶನಿವಾರ. ನಾಳೆ ಯಶವಂತಪುರ ಮಾರ್ಕೆಟ್ ರಜೆ ಇರುತ್ತೆ ಎಂದಿನಂತೆ. ನೆಕ್ಸ್ಟು ನಿನ್ನ ಸೋಮವಾರ ಕಂಟಿನ್ಯೂ ರಜೆ ಇರುತ್ತೆ, ಹಬ್ಬ ಇರೋ ಕಾರಣದಿಂದ ಸೋಮವಾರನೂ ಕೂಡ ರಜೆ ಇರುತ್ತೆ. ಮಂಗಳವಾರ ಎಂದಿನಂತೆ ಓಪನ್ ಆಗುತ್ತೆ. ಹಾಗೆಯೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆಯೇ ನಮ್ಮ ವಾಟ್ಸಪ್ ನಂಬರ್ನ ಕ್ಲಿಕ್ ಮಾಡಿ ಜಾಯ್ನ್ ಆದರೆ ನಿಮಗೂ ಕೂಡ ಇದೇ ರೀತಿಯೇ ನೋಡೋಕ್ಕೆ ಸಿಗುತ್ತೆ. ಸೊ ನೀವು ಕೂಡ ಎವ್ರಿ ಡೇ ನಮ್ಮ ವೀಡಿಯೋಗಳನ್ನ ನೋಡಬಹುದು. ಹಾಗೆಯೇ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆದಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ. ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಬೆಳ್ಳುಳ್ಳಿ ರೇಟ್ನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿ 50 ರೂಪಾಯಿಗೆ 1 kg ಸಿಗ್ತಾ ಇರೋಂಥದ್ದು ನೋಡಬಹುದು. 50 ರೂಪಾಯಿಗೆ kg ಸಿಗ್ತಾ ಇರೋಂಥದ್ದು. ಅದಕ್ಕೂ ಕಡಿಮೆ ರೇಟಿಂದ ಬೇಕಾದರೆ ನಿಮಗೆ ಬೇಕು ಅಂದ್ರೂ ಸಿಗತ್ತೆ. ಇದು 55 ರೂಪಾಯಿಗೆ 1 kg ಬೆಳ್ಳುಳ್ಳಿ ಸಿಗ್ತಾ ಇರೋದು. ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಿಮಗೆ ಈ ರೇಟ್ ನಡೀತಾ ಇದೆ. 55 ರೂಪಾಯಿಗೆ 1 kg ಬೆಳ್ಳುಳ್ಳಿ ಸಿಗ್ತಾ ಇದೆ. ಸೊ ನೋಡಿಕೊಂಡು ನಿಮಗೆ 50 kgಯ ಬ್ಯಾಗ್ ಬೇಕು ಅಥವಾ 1 ಕ್ವಿಂಟಲ್ ಬೇಕು ಅಥವಾ ಎಷ್ಟು ಬೇಕು ಅನ್ನೋದನ್ನ ನೋಡಿಕೊಂಡು ನೀವು ಕೊಂಡ್ಕೊಳ್ಬಹುದು. ಆ್ಯಂಡ್ ಕಂಟಿನ್ಯೂ ವಿಡಿಯೋ ಹಾಕಿಲ್ಲ, ನಿಮ್ಗೆ ಮೊದಲೇ ಹೇಳಿದೆ. ಸೊ ಸ್ವಲ್ಪ ಬ್ಯುಸಿ ಇದ್ವಿ. ಯಶವಂತಪುರ ಮಾರ್ಕೆಟ್ನಲ್ಲಿ ಆಗಿರಬಹುದು, ದಾಸನಪುರ ಮಾರ್ಕೆಟ್ನಲ್ಲೇ ಆಗಿರಬಹುದು, ಸ್ವಲ್ಪ ಬ್ಯುಸಿ ಇದ್ವಿ. ಆ ಕಾರಣದಿಂದಾಗಿ ವಿಡಿಯೋಗಳನ್ನ ಹಾಕೋಕ್ಕಾಗಿಲ್ಲ. ಹಾಗೆಯೇ ನೀವು ಅಸ್ಸಾಂಗೆ ಗಾಡಿಗಳು ಹೋಗ್ತಾ ಇದ್ದಾವೆ ಅಂತ ಕೇಳ್ತಾ ಇದ್ರಿ. ಹೌದು, ಇವಾಗ ಕಳಿಸ್ತಾ ಇದ್ದೀವಿ. ಹಾಗಾಗಿಯೇ ವಿಡಿಯೋಗಳನ್ನ ಹಾಕೋಕ್ಕಾಗಿಲ್ಲ ಅಷ್ಟೇ. ಇದು 60 ರೂಪಾಯಿಗೆ 1 kg ಸಿಗ್ತಾ ಇದೆ. ಸೊ ನೋಡಬಹುದು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಫ್ರೆಶ್ ಆಗಿರುವಂತಹ ಬೆಳ್ಳುಳ್ಳಿ ಕೂಡ ಸಿಗ್ತಾ ಇರೋಂಥದ್ದು. ನೆಕ್ಸ್ಟು ನಾವು ನೋಡ್ತಿರೋದು 65 ರೂಪಾಯಿಗೆ 1 kg ಬೆಳ್ಳುಳ್ಳಿ ಸಿಗ್ತಾ ಇದೆ. ಇದು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಡೀತಿರುವಂತಹ ರೇಟು ಇದಾಗಿದೆ. ಸೊ ಚೆಕ್ ಮಾಡಿಬಿಟ್ಟು ನಿಮಗೆ ಬೇಕಾದಲ್ಲಿ ನೀವು ಕೊಂಡ್ಕೊಳ್ಬಹುದು. ಯಾರಿಗೆ ಆಗಿರ್ಬೋದು, ರೈತರಾಗಿರಬಹುದು, ಗ್ರಾಹಕರೇ ಆಗಿರಬಹುದು, ಇವತ್ತಿನ ದಿನದ ರೇಟನ್ನ ನೀವು ಕೂಡ ತಿಳ್ಕೊಳ್ಳಿ. ರೈತರು ನೀವು ಬೆಳೆದಿರುವಂತಹ ಬೆಳೆನ ಯಶವಂತಪುರ ಮಾರ್ಕೆಟ್ಗೆ ತಂದು ಮಾರಬಹುದು. ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬನ್ನಿ, ನಿಮಗೂ ಕೂಡ ಒಳ್ಳೆ ರೇಟೇ ಸಿಗುತ್ತೆ. ಏನು ನಾವು 65 ರೂಪಾಯಿ ಟಾಪ್ ರೇಟ್ ತೋರಿಸ್ತಾ ಇದ್ದೀವಲ್ವ, ಅದೇನೇ ನಿಮಗೆ ಟಾಪ್ ರೇಟ್ ಆಗಿರಲ್ಲ, ಅದಕ್ಕೂ ಜಾಸ್ತಿನೇ ಇರುತ್ತೆ. ಒಳ್ಳೆ ಬೆಳ್ಳುಳ್ಳಿ ತಂದಲ್ಲಿ ನಿಮಗೂ ಕೂಡ ರೇಟ್ ಸಿಗೋ ಅಂಥದ್ದು ಯಶವಂತಪುರ ಮಾರ್ಕೆಟ್ನಲ್ಲಿ. ಸೊ ನೋಡಬಹುದು. ಸೊ ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ನೀವು ಕೂಡ ತಿಳಿಸ್ಕೊಡ್ಬಹುದು. ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಆಲೂಗಡ್ಡೆ ಬೆಲೆನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ 13 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 1300 ರೂಪಾಯಿ ಆಗುತ್ತೆ. ಇವತ್ತು ಆಲೂಗಡ್ಡೆ ರೇಟ್ ಕೂಡ ಜಾಸ್ತಿ ಆಗಿರೋಂಥದ್ದು ನೋಡಬಹುದು. ಇಲ್ಲಿ ಇದು ಸ್ಟಾರ್ಟಿಂಗ್ ರೇಟು 13 ರೂಪಾಯಿ, 15 ರೂಪಾಯಿ ಇದೆಲ್ಲ ಸ್ಟಾರ್ಟಿಂಗ್ ರೇಟು. ಇದು ಕೂಡ 15 ರೂಪಾಯಿ kg ಇದೆ, 1500 ರೂಪಾಯಿ ಆಗುತ್ತೆ. ಇವೆಲ್ಲ ಸ್ಟಾರ್ಟಿಂಗ್ ರೇಟು ನೋಡಬಹುದು. ಆ್ಯಂಡ್ ಫ್ರೆಶ್ ಆಗಿರುವಂತಹ ಆಲೂಗಡ್ಡೆ ಇದೆ ನೋಡಬಹುದು. ಯಾರಿಗಾದರೂ ಬೇಕು ಅಂದವರು ಕಾಲ್ ಮಾಡಬಹುದು. ಹಾಗೆಯೇ ನಮ್ಮ ಕಾಂಟ್ಯಾಕ್ಟ್ ನಂಬರು ಈ ವಿಡಿಯೋ ಎಂಡಲ್ಲಿ ಇರುತ್ತೆ. ಸೊ ನೀವು ಬೇಕಾದವರು ಕಲೆಕ್ಟ್ ಮಾಡಿಕೊಂಡು ಕಾಲ್ ಕೂಡ ಮಾಡಬಹುದು. ಆ್ಯಂಡ್ ನೀವು ಬರಬೇಕಾದ್ರೆ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬನ್ನಿ, ರೇಟ್ ಸಿಗುತ್ತೆ. ಇದು 16 ರೂಪಾಯಿ kg ಇದೆ, 1600 ರೂಪಾಯಿ ಆಗುತ್ತೆ 1 ಕ್ವಿಂಟಲ್. ಇದು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಡೀತಿರುವಂತಹ ರೇಟ್ ಇದಾಗಿದೆ. ಆ್ಯಂಡ್ ಇವತ್ತಿನ ಡೇಟಲ್ಲಿ ಏನು ವಿಡಿಯೋಗಳನ್ನ ಆಲ್ರೆಡಿ ನಾವು ವಾಟ್ಸಪ್ಪಲ್ಲಿ ಹಾಕಿದ್ದೀವಿ. ಸೊ ಯಾರೆಲ್ಲ ವಾಟ್ಸಪ್ ಲಿಂಕನ್ನ ಕ್ಲಿಕ್ ಮಾಡಿ ಜಾಯ್ನ್ ಆಗಿದ್ದೀರಲ್ವ, ನಿಮಗೆಲ್ಲರಿಗೂ ಗೊತ್ತಾಗುತ್ತೆ ಇವತ್ತು ಎಷ್ಟು ವಿಡಿಯೋಗಳನ್ನ ಹಾಕಿದ್ದೀವಿ ಅಂತ ಹೇಳಿಬಿಟ್ಟು. ಆ್ಯಂಡ್ ಇದು 16 ರೂಪಾಯಿ kg ಇದೆ, 1600 ರೂಪಾಯಿ ಆಗುತ್ತೆ. ಇದು ಆಗ್ರಾ ಆಲೂಗಡ್ಡೆ ನೋಡಬಹುದು, ಬಿಗ್ ಸೈಜಲ್ಲಿದ್ದಾವೆ ಆ್ಯಂಡ್ ಫ್ರೆಶ್ ಆಗಿದೆ. 16 ರೂಪಾಯಿಗೆ kg ಸಿಗ್ತಾ ಇರೋಂಥದ್ದು. ಇದು 17 ರೂಪಾಯಿಗೆ 1 kg, 1700 ರೂಪಾಯಿಗೆ 1 ಕ್ವಿಂಟಲ್ ಆಗುತ್ತೆ. ಇದು ಫುಲ್ ಬಿಗ್ ಸೈಜ್ ಇದೆ ಆಗ್ರಾ ಆಲೂಗಡ್ಡೆ. ರೈತರು ಎಲ್ಲದನ್ನು ಗಮನಿಸಬೇಕಾಗತ್ತೆ. ಗಮನಿಸ್ಬಿಟ್ಟು ನೀವು ಬೆಳೆದಿರುವಂತಹ ಬೆಳೆ ಏನು ರೇಟಿಗೆ ಹೋಗುತ್ತೆ ಅನ್ನೋದು. ಸೊ ಇದು ನಮ್ಮ ವಿಡಿಯೋದಲ್ಲಿ ನೀವು ನೋಡಿ ತಿಳ್ಕೊಂಡ್ರೆ ಗೊತ್ತಾಗುತ್ತೆ ನೀವು ಬೆಳೆದಿರುವಂತಹ ಬೆಳೆಗೆ ಒಂದು ಯಾವ ರೇಟ್ ಸಿಗತ್ತೆ ಅನ್ನೋದು. ಹಾಗೆಯೇ ಗ್ರಾಹಕರು ಕೂಡ ನಿಮಗೂ ಕೂಡ ನಾ ಹೇಳ್ತಿರೋದು ಇಷ್ಟೇ. ಯಾವುದೇ ಆಗಿರಬಹುದು, ಹೋಲ್ಸೇಲ್ ರೇಟಲ್ಲಿ ನೀವು ಕೊಂಡ್ಕೊಳ್ಬೋದು. ಈ ರೀತಿ ಯಶವಂತಪುರ ಮಾರ್ಕೆಟ್ ಆಗಿರ್ಬೋದು, ದಾಸನಪುರ ಮಾರ್ಕೆಟ್ ಆಗಿರಬಹುದು, ನೀವು ಬಂದವಾಗ ಹೋಲ್ಸೇಲ್ ರೇಟಲ್ಲಿ ನೀವು ಕೊಂಡ್ಕೊಳ್ಬಹುದು. 18 ರೂಪಾಯಿ kg ಇದೆ, 1800 ರೂಪಾಯಿ ಆಗುತ್ತೆ. ಬೆಸ್ಟ್ ಕ್ವಾಲಿಟಿ ಆಲೂಗಡ್ಡೆ ಕೂಡ ನೀವು ಕೊಂಡ್ಕೊಳ್ಬಹುದು. ಇದು ಬಿಗ್ಗು, ಸ್ಮಾಲು, ಮೀಡಿಯಮ್ ಎಲ್ಲ ಮಿಕ್ಸ್ ಇದೆ ನೋಡಬಹುದು ಇದರಲ್ಲಿ. ಸೊ ಹಾಗಾಗಿ 19 ರೂಪಾಯಿಗೆ 1 kg, 1900 ರೂಪಾಯಿ ಆಗುತ್ತೆ ಕ್ವಿಂಟಲು. ಇದೇ ಸೈಜ್ನ ಮಾಡ್ಕೊಂಡು ಬಂದಿದ್ರೆ ಇನ್ನೂ 1-2 ರೂಪಾಯಿ ಜಾಸ್ತಿನೇ ಹೋಗ್ತಿತ್ತು ಕ್ವಿಂಟಲ್ಗೆ. 1000 ಮೇಲೇ ಜಾಸ್ತಿ ಸಿಗ್ತಿತ್ತು.
ಸೊ ನೋಡಬಹುದು. ಹಾಗಾಗಿನೇ ಹೇಳ್ತಾ ಇರೋದು ರೈತರಿಗೆ ಫಸ್ಟ್ ನೀವು ಸೈಜ್ ವೈಸ್ನ ಮಾಡ್ಕೊಂಡು ಬನ್ನಿ ಅಂತ. ಇದು 20 ರೂಪಾಯಿ ಕೆಜಿ ಇದೆ, 2000 ರೂಪಾಯಿ ಆಗುತ್ತೆ. ಹಾಸನ ಆಲೂಗಡ್ಡೆ ಇದು ನೋಡಬಹುದು, ಕಪ್ಪು ಮಣ್ಣಲ್ಲಿ ಬೆಳೆದಿರುವಂತಹ ಆಲೂಗಡ್ಡೆ 20 ರೂಪಾಯಿಗೆ 1 ಕೆಜಿ ಸಿಗ್ತಾ ಇರೋಂಥದ್ದು. ಆಲೂಗಡ್ಡೆ ರೇಟ್ ಜಾಸ್ತಿ ಆಗಿದೆ ಅಂತ ಹೇಳಿದ್ದೀನಿ, ಇದಕ್ಕೂ ಜಾಸ್ತಿನೇ ಇದೆ. ಇದು 22 ರೂಪಾಯಿಗೆ 1 ಕೆಜಿ, 2200 ರೂಪಾಯಿಗೆ 1 ಕ್ವಿಂಟಲು. ಇವತ್ತಿನ ಮಾರ್ಕೆಟ್ನಲ್ಲಿ ಆಲೂಗಡ್ಡೆ ರೇಟ್ ಕೂಡ ಜಾಸ್ತಿ ಆಗಿರೋಂಥದ್ದು. 22 ರೂಪಾಯಿಗೆ 1 ಕೆಜಿ ನೋಡಬಹುದು. ಕೆಂಪು ಮಣ್ಣಲ್ಲಿ ಬೆಳೆದಿರುವಂತಹ ಆಲೂಗಡ್ಡೆ ಇದಾಗಿದೆ. ಹಾಗೆಯೇ ಇವತ್ತಿನ ಡೇಟಲ್ಲಿ ನಡೀತಿರುವಂತಹ ರೇಟು ಇದಾಗಿದೆ ನೋಡಬಹುದು. ನೆಕ್ಸ್ಟು ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ, ಈ ಆಲೂಗಡ್ಡೆಗೆ ಇವತ್ತಿನ ದಿನದಲ್ಲಿ ರೇಟು ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. 25 ರೂಪಾಯಿಗೆ 1 ಕೆಜಿ, 1 ಕ್ವಿಂಟಲ್ಗೆ 2500 ರೂಪಾಯಿ ಆಗುತ್ತೆ. ಸೊ ಆಲೂಗಡ್ಡೆ ರೇಟ್ ಕೂಡ ಜಾಸ್ತಿ ಆಗಿರೋವಂಥದ್ದು ಮಾರ್ಕೆಟ್ನಲ್ಲಿ. ಸೊ ಇದನ್ನೆಲ್ಲ ಗಮನಿಸಬೇಕಾಗತ್ತೆ ರೈತರು. ಗಮನಿಸ್ಬಿಟ್ಟು ನೀವು ಬೆಳೆದಿರುವಂತಹ ಬೆಳೆನ ಮಾರ್ಕೆಟ್ಗೆ ತರಬಹುದು. ನೋಡಬಹುದು 25 ರೂಪಾಯಿಗೆ 1 ಕೆಜಿ, 2500 ರೂಪಾಯಿ ಆಗುತ್ತೆ ಕ್ವಿಂಟಲ್ಲು. ಕೆಂಪು ಮಣ್ಣಲ್ಲಿ ಬೆಳೆದಿರುವಂತಹ ಆಲೂಗಡ್ಡೆ ಇದಾಗಿದೆ. ಸೊ ಕೆಂಪು ಮಣ್ಣಲ್ಲಿ ಯಾರೆಲ್ಲ ಆಲೂಗಡ್ಡೆ ಬೆಳೆದಿದ್ದೀರಲ್ವ, ನಿಮಗೆ ಈ ರೇಟು ನಿಮಗೆ ಆಗತ್ತೆ. ನೋಡಬಹುದು ಏನು ರೇಟ್ ಸಿಗತ್ತೆ ನನ್ನ. ಆ್ಯಂಡ್ ಫ್ರೆಶ್ ಆಗಿರಬೇಕು, ಒಳ್ಳೆ ಕ್ವಾಲಿಟಿ ಆಲೂಗಡ್ಡೆ ತಂದಲ್ಲಿ ರೈತರಿಗೆ ನಿಮಗೂ ಕೂಡ ಒಂದು ಒಳ್ಳೆ ರೇಟೇ ಸಿಗೋವಂಥದ್ದು. ಇದನ್ನೆಲ್ಲ ಗಮನಿಸ್ಬಿಟ್ಟು ರೈತರು ಯಶವಂತಪುರ ಮಾರ್ಕೆಟ್ಗೆ ನೀವು ಬೆಳೆದಿರುವಂತಹ ಬೆಳೆನ ತಂದು ಮಾರಬಹುದು. ಇವತ್ತಿನ ದಿನ ಆಲೂಗಡ್ಡೆ ನಿಮಗೆ 13 ರೂಪಾಯಿಯಿಂದ ಶುರು ಆಗುತ್ತೆ, 13, 14, ಅಥವಾ ನಿಮ್ಗೆ ಅದಕ್ಕೂ ಕಡಿಮೆ ರೇಟಿನ ಬೇಕು ಅಂದ್ರೂ ಕೂಡ ಸಿಗತ್ತೆ. ಹೋಲ್ಸೇಲ್ ರೇಟಲ್ಲಿ ಯಶವಂತಪುರ ಮಾರ್ಕೆಟ್ನಲ್ಲಿ ಸಿಕ್ಕೇ ಸಿಗತ್ತೆ. ನೀವು ಎಲ್ಲ ಕಡೆ ಓಡಾಡೋದ್ರೆ ಸಿಗತ್ತೆ. 10 ರೂಪಾಯಿ, 8 ರೂಪಾಯಿ, 9 ರೂಪಾಯಿ ಈ ರೇಂಜಿಗೆಲ್ಲ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟು ನಿಮಗೆ 25 ರೂಪಾಯಿ ತನಕನೂ ಟಾಪ್ ರೇಟ್ ನಡೀತಾ ಇದೆ. ಬೆಸ್ಟ್ ಕ್ವಾಲಿಟಿ ಆಲೂಗಡ್ಡೆ ಬೇಕು ಅಂದಲ್ಲಿ 25 ರೂಪಾಯಿಗೆ 1 ಕೆಜಿ ಆಲೂಗಡ್ಡೆ ಸಿಗ್ತಾ ಇರೋಂಥದ್ದು. ಇದನ್ನು ಗ್ರಾಹಕರು ಗಮನಿಸಬೇಕಾಗತ್ತೆ, ಜೊತೆಗೆ ಅದರ ಜೊತೆಗೇ ರೈತರು ಕೂಡ ಗಮನಿಸಬೇಕಾಗತ್ತೆ. ರೈತರು ಬೆಳೆಗೂ ಕೂಡ ಒಳ್ಳೆ ರೇಟೇ ಇದೆ ಇವಾಗ ಮಾರ್ಕೆಟ್ನಲ್ಲಿ ಆಲೂಗಡ್ಡೆ ರೇಟು. ಸೊ ಬೆಳ್ಳುಳ್ಳಿನೂ ನೋಡಿದ್ವಿ, ಇವಾಗ ಆಲೂಗಡ್ಡೆ ನೋಡಿದ್ವಿ. ನೆಕ್ಸ್ಟು ನಾವಿವಾಗ ಶುಂಠಿ ರೇಟ್ನ ನೋಡ್ತಾ ಹೋಗೋಣ. ಶುಂಠಿ ರೇಟ್ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ನೋಡಬಹುದು. ಇದು ಪುಡಿ ಶುಂಠಿ, ಚಕ್ಕೆ ಪೀಸ್ಗಳು, ಚಿಕ್ಕ ಪೀಸ್ಗಳು. ಇದಕ್ಕೇ 41 ರೂಪಾಯಿ ಕೆಜಿ ಇದೆ ನೋಡಬಹುದು. ಇದರಲ್ಲಿ ನೋಡಬಹುದು ಈಗ ಯಾವ ರೀತಿ ಶುಂಠಿ ಅದನ್ನು ಸೈಜ್ಗಳನ್ನ ತೋರಿಸ್ತಾ ಇದ್ದಾರೆ. 41 ರೂಪಾಯಿಗೆ 1 ಕೆಜಿ ಸಿಗ್ತಾ ಇದೆ. 1 ಕ್ವಿಂಟಲ್ಗೆ 4100 ರೂಪಾಯಿ ಆಗುತ್ತೆ. ನೋಡ್ಬೋದು ಯಾವ ರೀತಿ ಶುಂಠಿಗೆ ಏನು ರೇಟ್ ನಡೀತಿದೆ ಅನ್ನೋದನ್ನ ನೀವು ಇದನ್ನ ಗಮನಿಸಬೇಕಾಗತ್ತೆ. ಸೊ ಅದ್ರ ಜೊತೆಗೆ ಶುಂಠಿ ಬೆಳೆದಿರೋಂಥವ್ರು ರೈತರು ಕೂಡ ಗಮನಿಸ್ಬಿಟ್ಟು ಮಾರ್ಕೆಟ್ಗೆ ತಂದು ಮಾರಬಹುದು. ಇದು 50 ರೂಪಾಯಿಗೆ 1 ಕೆಜಿ ಸಿಗ್ತಾ ಇದೆ, 5000 ರೂಪಾಯಿ ಆಗುತ್ತೆ ಕ್ವಿಂಟಲ್ಲು. ಶುಂಠಿ ರೇಟು ಸ್ಟಾರ್ಟಿಂಗ್ ರೇಟೇ ನಿಮಗೆ 40-41 ರೂಪಾಯಿಂದ ಶುರುವಾಗ್ತಾ ಇದೆ ಅಂದರೆ ಲೆಕ್ಕ ಹಾಕಿ ಶುಂಠಿ ರೇಟು ಯಾವ ರೇಂಜಿಗೆ ಜಾಸ್ತಿ ಆಗಿದೆ ಅಂತ ಹೇಳಿಬಿಟ್ಟು ಇವಾಗ ಮಾರ್ಕೆಟ್ನಲ್ಲಿ. ಸೊ ಒಂದು ಬೆಸ್ಟ್ ಕ್ವಾಲಿಟಿ ಶುಂಠಿ ಬೇಕು ಅಂದರೆ ನಿಮಗೆ 60 ರೂಪಾಯಿ ಮೇಲೇ ಹೋಗುತ್ತೆ, 6000 ರೂಪಾಯಿ ಕ್ವಿಂಟಲ್ ಮೇಲೆ ಹೋಗುತ್ತೆ. ಇದು 53 ರೂಪಾಯಿ ಕೆಜಿ ಇದೆ, 5300 ರೂಪಾಯಿ ಆಗುತ್ತೆ ಕ್ವಿಂಟಲ್ಲು. ನೋಡಬಹುದು ಹಳೆ ಶುಂಠಿಗಂತೂ ಒಳ್ಳೆ ರೇಟೇ ಇದೆ. ಚಕ್ಕೆ ಪೀಸ್ ತಗೊಬಂದ್ರೂ ನಿಮಗೆ ಏನಿಲ್ಲ ಅಂದ್ರೂ 4000 ಮೇಲೇ ಹೋಗುತ್ತೆ. ಸೊ ಕ್ವಿಂಟಲ್ಲು 1 ಕ್ವಿಂಟಲ್ಗೆ 4000 5000 ಮೇಲೇ ಹೋಗುತ್ತೆ. ಇದು ನೋಡಬಹುದು 53 ರೂಪಾಯಿಗೆ 1 ಕೆಜಿ, 5300 ರೂಪಾಯಿ ಆಗುತ್ತೆ ಕ್ವಿಂಟಲು. ಇದು ಕೂಡ ಚಕ್ಕೆ ಪೀಸೇನೆ, 5300 ರೂಪಾಯಿ ಆಗುತ್ತೆ ಕ್ವಿಂಟಲ್ಲು. ಸೊ ಎಲ್ಲದನ್ನೂ ಗಮನಿಸಬೇಕಾಗತ್ತೆ. ಇದು 56 ರೂಪಾಯಿಗೆ 1 ಕೆಜಿ, 5600 ರೂಪಾಯಿ ಆಗುತ್ತೆ ಕ್ವಿಂಟಲು. ಸೊ ಇನ್ನೂ ಏನು ರೇಟ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ಕಾದು ನೋಡಬೇಕಾಗತ್ತೆ. ಶುಂಠಿ ರೇಟ್ ಅಂತೂ ಒಂದು ಕಂಟಿನ್ಯೂ ಒಂದು 3 ಮಂತ್ಸಿಂದ ಜಾಸ್ತಿನೇ ಇದೆ. 3 ಮಂತ್ಸ್ ಬ್ಯಾಕ್ ಯಾರೆಲ್ಲ ಶುಂಠಿ ಮಾರಾಟ ಮಾಡಿದಾರೋ ಅವ್ರಿಗೆ ಸಿಕ್ಕಾಪಟ್ಟೆ ಕಷ್ಟ ಆಗಿರುತ್ತೆ. ಇದು ನೋಡ್ಬೋದು 60 ರೂಪಾಯಿಗೆ 1 ಕೆಜಿ, 6000 ರೂಪಾಯಿ ಆಗುತ್ತೆ ಕ್ವಿಂಟಲು. ಹಳೆ ಶುಂಠಿ ನೋಡಬಹುದು 60 ರೂಪಾಯಿಗೆ 1 ಕೆಜಿ ಸಿಗ್ತಾ ಇರೋಂಥದ್ದು ಮಾರ್ಕೆಟ್ನಲ್ಲಿ. ನಿಮಗೆ ಹೋಲ್ಸೇಲ್ ರೇಟೇನೆ ನಿಮಗೆ 60 ರೂಪಾಯಿಗೆ 1 ಕೆಜಿ ಲೆಕ್ಕ ಹಾಕಿ. ಆವಾಗ ನಿಮಗೆ ಸಾಮಾನ್ಯವಾಗಿ ಒಂದು ಅಂಗಡಿ ಹೋಗಿ ಕೊಂಡ್ಕೊಂಡ್ರೆ ಎಷ್ಟು ರೇಟ್ ಆಗುತ್ತೆ ಅನ್ನೋದು ಹೋಲ್ಸೇಲ್ ಯಶವಂತಪುರ ಮಾರ್ಕೆಟ್ನಲ್ಲೇ 60-66 ರೂಪಾಯಿ ನೋಡ್ಬೋದು. ಇದು 66 ರೂಪಾಯಿಗೆ 1 ಕೆಜಿ, 6600 ರೂಪಾಯಿ ಆಗುತ್ತೆ ಕ್ವಿಂಟಲು. ಹಳೆ ಶುಂಠಿ ಇದು ನೋಡಬಹುದು. ನೋಡಿಕೊಂಡು ಗ್ರಾಹಕರು ಕೊಂಡ್ಕೊಳ್ಬೇಕಾಗತ್ತೆ. ಯಾಕಂದರೆ ಶುಂಠಿ ಅಂತೂ ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ಆಗ್ತಾ ಇದೆ. ಶುಂಠಿ ಬೆಳೆದಿರುವಂತಹ ರೈತರಿಗಂತೂ ನಿಜವಾಗ್ಲೂ ಖುಷಿ ಆಗುತ್ತೆ. ಇವಾಗ ಶುಂಠಿ ಮಾರೋದು ಬೆಳೆ ಬಂದಿದ್ದಲ್ಲಿ ಒಳ್ಳೆ ರೇಂಜಲ್ಲೇ ಒಳ್ಳೆ ರೇಟಲ್ಲೇ ಕೂಡ ವ್ಯಾಪಾರ ಮಾಡಬಹುದು. ಸೊ ಇದಿಷ್ಟು ಇವತ್ತಿನ ಮಾರ್ಕೆಟ್ನ ರೇಟ್ ಆಗಿತ್ತು ನೋಡಬಹುದು. ಇದು ಕೂಡ 66 ರೂಪಾಯಿಗೆ 1 ಕೆಜಿ, 6600 ರೂಪಾಯಿಗೆ 1 ಕ್ವಿಂಟಲ್ ನೋಡಬಹುದು. 6600 ರೂಪಾಯಿಗೆ 1 ಕ್ವಿಂಟಲ್ ಸಿಗ್ತಾ ಇದೆ. ಯಶವಂತಪುರ ಮಾರ್ಕೆಟಲ್ಲಿ ಶುಂಠಿ ರೇಟು ಜಾಸ್ತಿ ಆಗ್ತಾ ಇದೆ ಬಿಟ್ಟರೆ ಕಡಿಮೆ ಅಂತೂ ಆಗ್ತಾ ಇಲ್ಲ. ಸೊ ನೋಡಿಕೊಂಡು ಯಶವಂತಪುರ ಮಾರ್ಕೆಟ್ನಲ್ಲಿ ನೀವು ಶುಂಠಿ ಬೆಳೆದಿರುವಂತಹ ರೈತರು ತಂದು ಮಾರಬಹುದು. ಅದ್ರ ಜೊತೆಗೆ ಏನು ಒಂದು 3 ಮಂತ್ಸು ಬ್ಯಾಕು ತೀರಾ ಅಂದರೆ ತೀರಾ ಕಡಿಮೆ ಆಯಿತು. 30 ರೂಪಾಯಿ ಟಾಪ್ ರೇಟ್ ನಡೀತಾ ಇತ್ತು. ಇವಾಗ
ಉಂಟು, ಡಬ್ಬಲ್ ಆಗಿದೆ. 60, 66, 70, 80, 87 ರೂಪಾಯಿ ತನಕನೂ ಟಾಪ್ ರೇಟ್ ನಡೆದಿದೆ. ಸೊ ರೇಟು ಜಾಸ್ತಿ ಆಗೋಂತಹ ಚಾನ್ಸಸ್ ಎಲ್ಲ ಇದೆ. ಎಲ್ಲದನ್ನು ಗಮನಿಸ್ಬಿಟ್ಟು ರೈತರು ವ್ಯಾಪಾರ ಮಾಡಬೇಕಾಗತ್ತೆ. ಶುಂಠಿ ರೇಟ್ ಅಂತೂ ಜಾಸ್ತಿ ಇದೆ ಇವಾಗ ಮಾರ್ಕೆಟ್ನಲ್ಲಿ. ಹಾಗೆಯೇ ಗ್ರಾಹಕರು ತುಂಬ ಎಚ್ಚರಿಕೆಯಿಂದ ಕೊಂಡ್ಕೊಳ್ಬೇಕಾಗತ್ತೆ. ನೋಡಿಕೊಂಡು ನೀವು ಕೂಡ ವ್ಯಾಪಾರ ಮಾಡಬಹುದು. ಆ್ಯಂಡ್ ಅದ್ರ ಜೊತೆಗೆ ಇವಾಗ ಯಶವಂತಪುರ ಮಾರುಕಟ್ಟೆಯ ಈರುಳ್ಳಿ ರೇಟ್ನ ನೋಡ್ತಾ ಹೋಗೋಣ. ಈರುಳ್ಳಿ ರೇಟು ನಾನೊಂದು 3-4 ಡೇಸ್ ವಿಡಿಯೋ ಹಾಕಿಲ್ಲ. ಸೊ ಅದರಿಂದಾಗಿ ಈರುಳ್ಳಿ ರೇಟ್ ಏನಾದರೂ ಜಾಸ್ತಿ ಆಗಿದೆಯಾ ಅಂತ ಹೇಳಿ ನಾವು ಚೆಕ್ ಮಾಡಬೇಕಾಗತ್ತೆ. ಯಾಕಂದರೆ ಈರುಳ್ಳಿ ಬೆಳೆದಿರುವಂತಹ ರೈತರು ತುಂಬಾ ಈ ವರ್ಷ ಈರುಳ್ಳಿ ತುಂಬ ಜನ ಬೆಳೆದಿದ್ದಾರೆ. ಹೋದ ವರ್ಷ ಒಂದು ತಕ್ಕ ಮಟ್ಟಿಗಿತ್ತು ಏನೋ ರೇಟು ಈರುಳ್ಳಿಗೆ, ಬಟ್ ಈ ವರ್ಷ ಈರುಳ್ಳಿಗೆ ರೇಟೇ ಇಲ್ಲ. ಹೋದ ವರ್ಷ ಏನು ಮಾಡಿದ್ರು, ಎಲ್ಲರೂ ಸ್ವಲ್ಪ ಕಡಿಮೆ ನಮ್ಮ ರೈತರು ಈರುಳ್ಳಿ ಹಾಕಿದ್ರು. ಆದರೆ ಈ ವರ್ಷ ಈ ರೇಟ್ ಜಾಸ್ತಿ ಇರತ್ತೇನೋ ಅಂತ ಹೇಳ್ಬಿಟ್ಟು ಎಲ್ಲರೂ ಈರುಳ್ಳಿ ಹಾಕಿಬಿಟ್ಟಿದ್ದಾರೆ. ಹಾಗಾಗಿ ಈರುಳ್ಳಿ ನಮಗೆ ಈ ರೈತರ ಕಡೆಯಿಂದ ಬರ್ತಿರೋದು ಕೂಡ ಜಾಸ್ತಿನೇ ಇದೆ ಇವಾಗ ಮಾರ್ಕೆಟ್ನಲ್ಲಿ. ಈ ಕಂಟಿನ್ಯೂ ದಸರಾ ಹಬ್ಬ ಆದ್ರ ಮೇಲಂತೂ ಒಂದು 80,000 ಚೀಲಕ್ಕಿಂತನೂ ಮೇಲೇ ಬರ್ತಾ ಇದೆ, ಬಿಟ್ಟರೆ ಕಡಿಮೆ ಅಂತೂ ಬರ್ತಾನೇ ಇಲ್ಲ. ಕಂಟಿನ್ಯೂ ಜಾಸ್ತಿ ಬರ್ತಾ ಇದೆ. ದೀಪಾವಳಿ ಹಬ್ಬ ಆದಮೇಲೆ ಏನಾದ್ರು ರೇಟ್ ಆಗಬಹುದಾ ಅಂತ ನೋಡಬೇಕಾಗತ್ತೆ. ಇದು 6 ರೂಪಾಯಿ kg ಇದೆ, 600 ರೂಪಾಯಿ ಆಗುತ್ತೆ 1 ಕ್ವಿಂಟಲ್. ನೋಡಬಹುದು ಫ್ರೆಶ್ ಆಗಿದೆ, ಡ್ರೈ ಆಗಿದೆ, ಡಬ್ಬಲ್ ಪತ್ತಿ ಕೂಡ ಇದೆ. ಆದರೆ ಏನು ಮಾಡೋದು, 6 ರೂಪಾಯಿಗೆ 1 kg ಸಿಗ್ತಾ ಇರೋಂಥದ್ದು ಮಾರ್ಕೆಟ್ನಲ್ಲಿ. ನೆಕ್ಸ್ಟ್ ನಾವು ನೋಡ್ತಿರೋದು ಕೂಡ 6 ರೂಪಾಯಿಗೆ 1 kg, 600 ರೂಪಾಯಿ ಆಗುತ್ತೆ ಕ್ವಿಂಟಲು. ಚಿತ್ರದುರ್ಗದ ಈರುಳ್ಳಿ ಇದು ನೋಡಬಹುದು, 6 ರೂಪಾಯಿಗೆ kg ಸಿಗ್ತಾ ಇರೋಂಥದ್ದು. ಫ್ರೆಶ್ ಆಗಿದೆ, ಡ್ರೈ ಆಗಿದೆ, ಡಬಲ್ ಪತ್ತಿ ಇದೆ ಆ್ಯಂಡ್ ಚೆನ್ನಾಗಿದ್ದಾವೆ ಕೆಂಪು ಈರುಳ್ಳಿ ನೋಡಬಹುದು. ಆದರೆ ರೇಟ್ ಮಾತ್ರ ಈ ರೇಟ್ ನಡೀತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ. ನಿಮಗೆ ಶುಂಠಿ ಮತ್ತು ಆಲೂಗಡ್ಡೆ, ಬೆಳ್ಳುಳ್ಳಿ ಎಲ್ಲದರಲ್ಲೂ ರೇಟು ಹಿಂದೆ ಮುಂದೆ ಆಗ್ತಾನೇ ಇರುತ್ತೆ. ಆದರೆ ಈರುಳ್ಳಿ ಮಾತ್ರ ಈ ವರ್ಷ ಮಾತ್ರ ಒಂದೇ ರೇಟ್ ನಡೀತಾ ಇದೆ. 15, 16, 17 ಇದೇ ರೇಂಜಲ್ಲಿ ನಡೀತಾ ಇದೆ. 20, 21, 22 ಯಾವಾಗಲೂ ಹೋಗೇ ಇಲ್ಲ ಟಾಪ್ ರೇಟು. ಸೊ ನೋಡಬೇಕಾಗತ್ತೆ ಇನ್ನು ಯಾವಾಗ ಆ ರೇಟ್ ಸಿಗತ್ತೆ ಅಂತ ಹೇಳಿಬಿಟ್ಟು. ದೀಪಾವಳಿ ಹಬ್ಬ ಆದ್ರ ಮೇಲೆ ಏನಾದರೂ ಜಾಸ್ತಿ ಆಗಬಹುದಾ ಅಂತ ಹೇಳಿ ತುಂಬ ಜನ ಕಾಯ್ತಾ ಇದ್ದಾರೆ. ಇದು 11 ರೂಪಾಯಿ kg ಇದೆ, 1100 ರೂಪಾಯಿ ಆಗುತ್ತೆ ಕ್ವಿಂಟಲು ನೋಡಬಹುದು. ಆ್ಯಂಡ್ ರೈತರು ಇದನ್ನೆಲ್ಲ ಗಮನಿಸಬೇಕಾಗತ್ತೆ. ರೈತರು ಪ್ರತಿಯೊಂದು ವಿಡಿಯೋದಲ್ಲಿರುವಂತಹ ಈರುಳ್ಳಿನ ಗಮನಿಸಬೇಕಾಗತ್ತೆ. ನೀವು ಬೆಳೆದಿರುವಂತಹ ಬೆಳೆ ಯಾವ ಸೈಜಲ್ಲಿದೆ, ಯಾವ ಕಲರಲ್ಲಿದೆ, ಆ್ಯಂಡ್ ಏನು ಡ್ರೈ ಆಗಿದೆಯೋ ಆಗಿಲ್ವೋ ಪ್ರತಿಯೊಂದು ನೋಡಿಕೊಂಡು ನೀವು ಕೂಡ ವ್ಯಾಪಾರ ಮಾಡಬಹುದು. ಇದು 10 ರೂಪಾಯಿ kg ಇದೆ, 1000 ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ನೋಡಬಹುದು. ನೋಡಿಕೊಂಡು ಇವತ್ತಿನ ಮಾರ್ಕೆಟ್ನಲ್ಲಿ ವ್ಯಾಪಾರ ಮಾಡಿ ಗ್ರಾಹಕರು ಪ್ರತಿಯೊಂದು ನೋಡ್ಕೊಳ್ಬೇಕಾಗತ್ತೆ. 10 ರೂಪಾಯಿಗೂ ಕೂಡ ಸಿಗುತ್ತೆ ನಿಮಗೆ. ಈರುಳ್ಳಿ ಅಂತೂ ಕಡಿಮೆ ರೇಟಿಂದ ಸಿಗುತ್ತೆ. 50 kg ಬ್ಯಾಗಿಗೆ 100 ರೂಪಾಯಿಂದ ಶುರು ಆಗ್ತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ. ಇದು 11 ರೂಪಾಯಿ kg ಇದೆ, 1100 ರೂಪಾಯಿ ಆಗುತ್ತೆ. ಸೊ ನಿಮಗೆ ಎಷ್ಟು kg ಬೇಕು, ಎಷ್ಟು ಕ್ವಿಂಟಲ್ ಬೇಕು ಅನ್ನೋದನ್ನ ಫಸ್ಟೇ ಕನ್ಫರ್ಮ್ ಮಾಡ್ಕೊಳ್ಳಿ. ಒಳ್ಳೆ ರೇಟಲ್ಲೇ ನೀವು ಕೂಡ ಗ್ರಾಹಕರು ವ್ಯಾಪಾರ ಮಾಡಬಹುದು. ಇದು 12 ರೂಪಾಯಿ kg ಇದೆ, 1200 ರೂಪಾಯಿ ಆಗುತ್ತೆ. ಮಹಾರಾಷ್ಟ್ರ ಈರುಳ್ಳಿ ನೋಡಬಹುದು. ಮಹಾರಾಷ್ಟ್ರ ಈರುಳ್ಳಿಗೆ ಏನು ರೇಟ್ ನಡೀತಿದೆ ಅನ್ನೋದು 12 ರೂಪಾಯಿ kg ಇದೆ, 1200 ರೂಪಾಯಿ ಆಗುತ್ತೆ. ಇವತ್ತಿನ ರೇಟು ಇದಾಗಿದೆ. ಸೊ ಇದರಲ್ಲಿ ನಿಮ್ಗೆ ಏನು ಡೌಟ್ ಇದ್ರೂ ಕಮೆಂಟ್ ಮೂಲಕ ತಿಳಿಸ್ಕೊಡ್ಬಹುದು. ಇದು 13 ರೂಪಾಯಿ kg ಇದೆ, 1300 ರೂಪಾಯಿಗೆ 1 ಕ್ವಿಂಟಲ್ ಸಿಗ್ತಾ ಇದೆ. ಇದು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಡೆದಿರುವಂತಹ ರೇಟು. ಇದು 13 ರೂಪಾಯಿಗೆ 1 kg, 1300 ರೂಪಾಯಿ ಆಗುತ್ತೆ ಕ್ವಿಂಟಲು. ಯಾರೆಲ್ಲ ರೈತರು ಈರುಳ್ಳಿ ಬೆಳೆದಿರೋಂತಹ ರೈತರು ಇದನ್ನು ಗಮನಿಸಬೇಕಾಗತ್ತೆ. ಕರ್ನಾಟಕದ ಈರುಳ್ಳಿಗಂತೂ ಸಿಕ್ಕಾಪಟ್ಟೆ ಕಡಿಮೆ ರೇಟ್ ನಡೀತಾ ಇರೋಂಥದ್ದು. ಎಲ್ಲದನ್ನು ಗಮನಿಸ್ಬಿಟ್ಟು ಇವತ್ತಿನ ಮಾರ್ಕೆಟ್ನಲ್ಲಿ ನೀವು ವ್ಯಾಪಾರ ಮಾಡಬೇಕಾಗತ್ತೆ. ನೆಕ್ಸ್ಟು ಹಂಗೆ ನಾಳೆ ರಜೆ ಇದೆ ಮತ್ತು ನಾಡಿದ್ದು ಕೂಡ ರಜೆ ಇದೆ. ಭಾನುವಾರನೂ ರಜೆ ಇದೆ, ಸೋಮವಾರನೂ ರಜೆ ಇದೆ ಯಶವಂತಪುರ ಮಾರ್ಕೆಟ್ಗೆ. ಇದನ್ನ ಮೇಯ್ನಾಗಿ ಗಮನಿಸಬೇಕಾಗತ್ತೆ ರೈತರು. ಆ್ಯಂಡ್ ಗ್ರಾಹಕರೇ ಆಗಿರ್ಬೋದು, ರೈತರೇ ಆಗಿರಬಹುದು, ದೂರದಿಂದ ಬರೋರು. ಸೊ ನೈಟೇ ಬಂದುಬಿಡ್ತೀರಾ, ನೆಕ್ಸ್ಟು ಮಾರ್ನಿಂಗು ವ್ಯಾಪಾರ ಇರುತ್ತೆ ಅಂತ ಹೇಳ್ಬಿಟ್ಟು ನಾಳೆ ಯಶವಂತಪುರ ಮಾರ್ಕೆಟ್ ರಜೆ ಇರುತ್ತೆ. ಎಂದಿನಂತೆ ಭಾನುವಾರ ರಜೆ ಇರುತ್ತೆ. ಮತ್ತು ಸೋಮವಾರ ಹಬ್ಬಕ್ಕಾಗಿ, ದೀಪಾವಳಿ ಹಬ್ಬಕ್ಕಾಗಿ ಸೋಮವಾರ ರಜೆ ಇರುತ್ತೆ. ಮತ್ತು ಯಶವಂತಪುರ ಮಾರ್ಕೆಟ್ ಓಪನ್ ಆಗೋದು ಮಂಗಳವಾರ. ನೆಕ್ಸ್ಟು ನಾವು ಮಂಗಳವಾರ ದಿನದ್ದು ಅರೈವಲ್ಸ್ನ ಚೆಕ್ ಮಾಡಬೇಕಾಗತ್ತೆ. ಯಾಕಂದರೆ ತುಂಬ ಜನ ಕಾಯ್ತಾ ಇದ್ದಾರೆ ದೀಪಾವಳಿ ಹಬ್ಬ ಆದ್ರ ಮೇಲೆ ರೇಟು ಜಾಸ್ತಿ ಆಗಬಹುದು ಅಂತ ಹೇಳಿಬಿಟ್ಟು. ಅದನ್ನು ನಾವು ಚೆಕ್ ಮಾಡಿ ನೋಡೋಣ. ನೆಕ್ಸ್ಟು ಏನು ಮಂಗಳವಾರ, ಬುಧವಾರ, ಗುರುವಾರ ರೇಟ್ ಏನಾದರೂ ಜಾಸ್ತಿ ಆಗಬಹುದೇನೋ ಅಂತ ಹೇಳಿ ಕಾದು ನೋಡ್ತಾ ಇದ್ದಾರೆ. ಆ್ಯಂಡ್ ಅರೈವಲ್ಸ್ ಕೂಡ ಜಾಸ್ತಿ ಬಂದುಬಿಡತ್ತೆ. ಹಾಗಾಗಿನೇ ರೇಟ್ ತೀರಾ ಕಡಿಮೆ ಇದಕ್ಕೆ ಹೋಗೋದು. ಇಲ್ಲ ಅಂದರೆ ಇಷ್ಟು ರೇಟ್ ಕಡಿಮೆ ಆಗ್ತಾ ಇರಲಿಲ್ಲ. ಸಿಕ್ಕಾಪಟ್ಟೆ ಅರೈವಲ್ಸ್ ನಮ್ಮ ಕರ್ನಾಟಕ ಕಡೆಯಿಂದನೇ ಬರ್ತಾ ಇದೆ. ಸೊ ಎಲ್ಲದನ್ನೂ
ನೋಡ್ಕೊಳ್ಳಿ. ರೈತರು ಎಲ್ಲದನ್ನೂ ನೋಡಿಕೊಂಡು ನೀವು ಕೂಡ ಬೆಳೆದಿರುವಂತಹ ಬೆಳೆನ ತಂದು ಮಾರಬಹುದು. ನಮ್ಮ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ಈ ವಿಡಿಯೋ ಎಂಡಲ್ಲಿ ಇರುತ್ತೆ, ಸೊ ನೀವು ಚೆಕ್ ಮಾಡ್ಬೋದು. ಹಾಗೆಯೇ ಅದೇ ನಂಬರ್ಗೆ ನೀವು ಹಾಯ್ ಅಂತ ಮೆಸೇಜ್ ಕಳಿಸಿದ್ರೆ ನಮ್ಮ ಫುಲ್ ಆಫೀಸ್ ಅಡ್ರೆಸ್ ಆಗಿರ್ಬೋದು, ಅಂದರೆ ಅಂಗಡಿ ಅಡ್ರೆಸ್ ಆಗಿರಬಹುದು, ನಮ್ಮ ವಾಟ್ಸಪ್ ಲಿಂಕ್ ಆಗಿರಬಹುದು, ನಿಮಗೆ ನೋಡೋಕ್ಕೆ ಸಿಗುತ್ತೆ, ಚೆಕ್ ಮಾಡಬಹುದು ನೀವು ಕೂಡ. ಆ್ಯಂಡ್ ಇದು ಇವಾಗ ನಾವು ಅರೈವಲ್ಸ್ನ ಚೆಕ್ ಮಾಡ್ತಾ ಹೋಗೋಣ. ಯಶವಂತಪುರ ಮತ್ತು ದಾಸನಪುರಕ್ಕೆ ಬಂದಿರುವಂತಹ ಅರೈವಲ್ಸು. ಅದರಲ್ಲಿ ಯಶವಂತಪುರಕ್ಕೆ ಬಂದಿರುವಂಥ ಅರೈವಲ್ಸು ಆನಿಯನು 85,774 ಬ್ಯಾಗ್ಸ್ ಬಂದಿದೆ. ಪೊಟೊಟೊ 22,286 ಬ್ಯಾಗ್ಸ್ ಬಂದಿದೆ. ಹಾಗೆಯೇ ಬೆಳ್ಳುಳ್ಳಿ 894 ಬ್ಯಾಗ್ಸ್ ಬಂದಿದೆ. ಶುಂಠಿ 452 ಬ್ಯಾಗ್ಸ್ ಬಂದಿದೆ. ಎಷ್ಟು ವೆಹಿಕಲ್ಸ್ ಬಂದಿದೆ ಗಮನಿಸಬೇಕಾಗತ್ತೆ. ಇದು ಮಾರ್ನಿಂಗ್ ಒಂದು 6-7 o'clock ಒಳಗಡೆ ಈ ರಿಪೋರ್ಟ್ ಸಿಗೋ ಅಂಥದ್ದು. ಹಾಗಾಗಿ ಇದರಲ್ಲಿ ಸ್ವಲ್ಪ ಅರೈವಲ್ಸು ನೆಕ್ಸ್ಟು ಡೀಟೇಲ್ಸಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ಈರುಳ್ಳಿ ಅರೈವಲ್ಸು. ಇವತ್ತಿನ ಮಾರ್ಕೆಟ್ನಲ್ಲಿ ನಾವು ಈರುಳ್ಳಿ ಡೀಟೇಲ್ಸ್ನ ನಾವು ಚೆಕ್ ಮಾಡ್ತಾ ಹೋಗೋದಾದರೆ, ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ಕರ್ನಾಟಕದ ಈರುಳ್ಳಿಗೆ 1,700 ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ. ಹಾಗೆಯೇ ಮಹಾರಾಷ್ಟ್ರ ಈರುಳ್ಳಿಗೆ 2,000 ರೂಪಾಯಿ ತನಕನೂ ಟಾಪ್ ರೇಟ್ ನಡೀತಾ ಇದೆ. ಇವತ್ತು ಡೀಟೇಲ್ಸ್ನ ಸೈಜ್ ವೈಸ್ ಡೀಟೇಲ್ಸ್ನ ನಾನು ಮೆನ್ಷನ್ ಮಾಡ್ತಾ ಇಲ್ಲ, ಯಾಕಂದರೆ ನನಗೆ ಇಲ್ಲಿವರೆಗೂ ಸಿಕ್ಕಿಲ್ಲ. ಸೊ ಹಾಗೆಯೇ ನಾಳೆ ಯಶವಂತಪುರ ಮಾರ್ಕೆಟ್ ರಜೆ ಇದೆ, ಮತ್ತು ಸೋಮವಾರನೂ ಕೂಡ ರಜೆ ಇರುತ್ತೆ. ನೋಡಿಕೊಂಡು ಯಶವಂತಪುರ ಮಾರ್ಕೆಟ್ಗೆ ಬರಬಹುದು. ಇದರಲ್ಲಿ ನಿಮ್ಗೆ ಯಾವುದೇ ರೀತಿಯ ಡೌಟ್ ಇದ್ರೂ ಕಮೆಂಟ್ ಮೂಲಕ ತಿಳಿಸ್ಕೊಡಿ, ನಾವು ಕೂಡ ರಿಪ್ಲೈ ಮಾಡೋಂಥ ಪ್ರಯತ್ನನ ಮಾಡ್ತೀವಿ. ಹಾಗೆಯೇ ಸೇಮ್ ನಮ್ಮ ಇವಾಗ ನೀವು ಏನು ಕಾಂಟ್ಯಾಕ್ಟ್ ನಂಬರ್ ಕೂಡ ನೀವು ನೋಡ್ತಾ ಇರಬಹುದು, ಈ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಲ್ ಮಾಡಬಹುದು, ಅಥವಾ ಸೇಮ್ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ನಮ್ಮ ವಾಟ್ಸಪ್ ಡೀಟೇಲ್ಸ್ ಪೂರ್ತಿನ ನಿಮಗೆ ಸಿಗುತ್ತೆ. ಹಾಗೆಯೇ ಮಾರ್ಕೆಟ್ ಡೀಟೇಲ್ಸ್ ಕೂಡ ಸಿಗುತ್ತೆ. ಸೊ ನೀವು ಕೂಡ ನಮ್ಮ ವಾಟ್ಸಪ್ ಲಿಂಕನ್ನು ಕ್ಲಿಕ್ ಮಾಡಿ ಜಾಯಿನ್ ಆದರೆ ನಿಮಗೆ ಎವ್ರಿ ಮಾರ್ನಿಂಗ್ 9 o'clock ಒಳಗಡೆ ಎಲ್ಲ ರೀತಿಯ ವಿಡಿಯೋಗಳು ಸಿಗ್ತಾ ಇರುತ್ತೆ, ನೋಡಬಹುದು. ರೇಟ್ ಕೂಡ ಮೆನ್ಷನ್ ಮಾಡಿರ್ತೀವಿ. ಅದರಲ್ಲಿ ನಿಮಗೆ ಆಲೂಗಡ್ಡೆ ಮತ್ತು ಬೆಳ್ಳುಳ್ಳಿ 1 kgಗೆ ಏನು ರೇಟ್ ನಡೆಯುತ್ತೆ ಅನ್ನೋದನ್ನ ಮೆನ್ಷನ್ ಮಾಡ್ತೀವಿ. ಆಲೂಗಡ್ಡೆ 50 kgಯ ಬ್ಯಾಗಿಗೆ, ಹಾಗೆ ಈರುಳ್ಳಿ 50 kgಯ ಬ್ಯಾಗಿನ ರೇಟನ್ನು ಮೆನ್ಷನ್ ಮಾಡಿರ್ತೀವಿ. ಶುಂಠಿ ಮಾತ್ರನೇ 60 kgಯ ಬ್ಯಾಗಿಗೆ ಏನು ರೇಟ್ ನಡೆಯುತ್ತೆ ಅನ್ನೋದನ್ನ ನಾವು ಅದರಲ್ಲಿ ಮೆನ್ಷನ್ ಮಾಡಿರ್ತೀವಿ. ಸೊ ಇದಿಷ್ಟು ಇವತ್ತಿನ ಮಾರ್ಕೆಟ್ನ ಮಾಹಿತಿಯಾಗಿತ್ತು. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಒಂದು 3-4 ಡೇಸಿಂದ ನಾನು ವಿಡಿಯೋಗಳನ್ನ ಹಾಕಿಲ್ಲ. ರೀಸನ್ ಕೂಡ ನಾನು ಅವಾಗನೇ ಹೇಳಿದೆ, ಅಸ್ಸಾಂಗೆ ನಮ್ಮ ಕಡೆಯಿಂದ ಈರುಳ್ಳಿ ಗಾಡಿಗಳು ಹೋಗ್ತಾ ಇತ್ತು, ಹಾಗಾಗಿನೇ ವಿಡಿಯೋಗಳನ್ನ ಹಾಕೋಕ್ಕಾಗಿಲ್ಲ. ಎಲ್ಲರೂ ಬ್ಯುಸಿ ಇದ್ದರು, ಹಾಗಾಗಿ ವಿಡಿಯೋಗಳನ್ನ ಹಾಕೋಕ್ಕಾಗಿಲ್ಲ. ನಮ್ಮ ಕಡೆ ಒಂದೇ ಅಂತಲ್ಲ, ಎಲ್ಲ ಕಡೆಯಿಂದನೂ ಎಲ್ಲ ಕಡೆ ಈರುಳ್ಳಿನೂ ಹೋಗ್ತಾ ಇದೆ ಇವಾಗ ಮಾರ್ಕೆಟ್ ಕಡೆಯಿಂದ. ಸೊ ಇದನ್ನು ನಿಮಗೆ ಹೇಳಬೇಕಾಗಿತ್ತು, ಹೇಳಿದ್ದೀನಿ. ಸೊ ನೆಕ್ಸ್ಟು ಮಂಗಳವಾರ ವಿಡಿಯೋ ಆದರೆ ಟ್ರೈ ಮಾಡಿ ಹಾಕ್ತೀನಿ. ಯಾಕಂದರೆ ನಮ್ಮ ಕಡೆ ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ತನಕನೂ ಹಬ್ಬ ಇರೋ ಕಾರಣ ಸ್ವಲ್ಪ ಬ್ಯುಸಿ ಇರ್ತೀವಿ. ನೋಡಿಕೊಂಡು ನಾನು ವಿಡಿಯೋಗಳನ್ನ ಮಾಡಿ ಹಾಕ್ತೀವಿ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಆದಷ್ಟು ಲಾಸ್ಟಿಗೆ ನಿಮಗೆ ರೇಟನ್ನು ತಿಳಿಸುವಂತಹ ಒಂದು ಪ್ರಯತ್ನನ ಮಾಡ್ತೀವಿ ನಮ್ಮ ಕಡೆಯಿಂದ. ಸೊ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.